ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಗೆ ತಮಗೆ ಸ್ವಾಗತ. ಇದು ಯೂಸಿಂಗ್ DSP ಕಿಟ್ ಸರಣಿಯ 3ನೆಯ ಕಂತು. ಇದರಲ್ಲಿ ನಾವು ಒಂದು ಕನ್ವಲ್ಯೂಷನ್ ಪ್ರೋಗ್ರಾಮ್ ಬರೆದು ಹಾಗೂ ಕೋಡ್ ಕಾಂಪೋಸರ್ ಸ್ಟುಡಿಯೋದಲ್ಲಿಯೇ ಅದನ್ನು ಹೇಗೆ ಪ್ಲಾಟ್ ಮಾಡುವುದು ಅನ್ನೋದರ ಬಗ್ಗೆ ನೋಡೋಣ. ಇದರಲ್ಲಿ ನಾವು ಮೊದಲಿಗೆ ಕನ್ವಲ್ಯೂಷನ್ ಪ್ರೋಗ್ರಾಮ್ ಕೋಡ್ ನೋಡೋಣ. ಅದನ್ನು ಕೋಡ್ ಕಾಂಪೋಸರ್ ಸ್ಟುಡಿಯೋ CCS ಹಾಕಿ ಬ್ರೇಕ್ ಪಾಯಿಂಟ್ ಹೇಗೆ ಹಾಕಿ ಅಲ್ಲಿವರೆಗೂ ಮಾತ್ರ ಪ್ರೋಗ್ರಾಮ್ ಹೇಗೆ ರನ್ ಮಾಡೋದು ಅಂತ ನೋಡೋಣ. ನಂತರ ರಿಸಲ್ಟ್ಗಳನ್ನ ಹೇಗೆ ಪ್ಲಾಟ್ ಮಾಡುವುದು ಅಂತ ನೋಡೋಣ. ಈಗ ಇದು ನಮ್ಮ ಹಳೆಯ ಪ್ರೋಗ್ರಾಮ್, ಹಿಂದಿನ ಕಂತಿನಲ್ಲಿ ಬರೆದ ಪ್ರೋಗ್ರಾಮ್ ಇತ್ತು. ಅದರಲ್ಲಿಯೇ ನಾವು ಕನ್ವಲ್ಯೂಷನ್ ಪ್ರೋಗ್ರಾಮ್ ಬರೆಯೋಣ. ಸಮಯ ಉಳಿತಾಯಕ್ಕಾಗಿ ಪ್ರೋಗ್ರಾಮ್ ಬೇರೆ ಕಡೆ ಬರೆದಿದ್ದು ಅದನ್ನ ಇಲ್ಲಿ ಕಾಪಿ ಮಾಡ್ತೇನೆ. X and H ಎರಡನ್ನು 1 2 3 ಮುಂದಿಂದ 4 5 0 ಹಾಕಿದ್ದೀವಿ. ಯಾಕೆ ಅಂತಂದರೆ ಕನ್ವಲ್ಯೂಷನ್ ಇವೆರಡೂ ಮಾಡಿದಾಗ ಇವು 3ಕ್ಕಿಂತ ಜಾಸ್ತಿ ಇರುತ್ತೆ. ಹೀಗಾಗಿ ಕೆಲವೊಂದು ಎಕ್ಸ್ಟ್ರಾ ಝೀರೋಗಳನ್ನು ಆ್ಯಡ್ ಮಾಡಿದ್ದೀವಿ. ಫೈನಲ್ ಔಟ್ಪುಟ್ Y 8 0ಗಳನ್ನು ಹಾಕಿದ್ದೀವಿ ಸದ್ಯಕ್ಕೆ, ಅಂದರೆ ಇನಿಷಿಯಲೈಸೇಷನ್ ಮಾಡೋದು ಬೇಕಾಗಿಲ್ಲ ಅಂತ. ನಂತರ ಫಾರ್ I is equal to 1 to 7 7 ಇದೆ, ಇಲ್ಲಿ 0 to 7. ಫಾರ್ J is equal to 0 7 8 ವ್ಯಾಲ್ಯೂ ಇದೆ. Y of I plus is equal to X of J H of I minus J. X of K into H of N minus K ಸಮೇಷನ್ ಅದು YI ಹೋಗುತ್ತೆ. ಆಮೇಲೆ ಅವನ್ನು ಪ್ರಿಂಟ್ ಮಾಡ್ತೇವೆ. ಒಂದು ಎಕ್ಸ್ಟ್ರಾ \n ಹಾಕಿದ್ದೇವೆ ಇರಲಿ ಅಂತ. ನಮ್ಮ ಹಿಂದಿನ ಪ್ರಿಂಟ್ ಎಫ್ ಇದೆ. ಇದನ್ನು ಕಂಪೈಲ್ ಮಾಡಿ ರನ್ ಮಾಡೋಣ. ಕಂಪೈಲ್ ಮಾಡೋಣ ಮೊದಲು. ನಂತರ ರನ್ ಮಾಡುವ ಮೊದಲು ನಾವು ಪೂರ್ತಿಯಾಗಿ ರನ್ ಮಾಡಿದರೆ ಔಟ್ಪುಟ್ ವ್ಯಾಲ್ಯೂ Y ಎಲ್ಲೋ ಹೊರಟು ಹೋಗ್ಬೋದು. ಅದು ಮೆಮರಿಲಿ ಇದ್ದರೆ ನಮಗೆ ಪ್ಲಾಟ್ ಮಾಡೋಕ್ಕೆ ಸಾಧ್ಯ. ಹೀಗಾಗಿ ನಾವು ಪ್ರೋಗ್ರಾಮ್ನ ಪೂರ್ತಿ ಎಕ್ಸಿಕ್ಯೂಟ್ ಮಾಡೋದು ಬೇಡ, Y ನಮಗೆ ಇರಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಒಂದು ಬ್ರೇಕ್ ಪಾಯಿಂಟ್ ಹಾಕ್ತೇನೆ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಬ್ರೇಕ್ ಪಾಯಿಂಟ್ ಬಂತು. ನಾವು ನೋಡ್ಬೋದು ಇಲ್ಲಿ ಬ್ಲೂ ಡಾಟ್ ಇದೆ. ಇಲ್ಲಿ ಬ್ಲೂ ಡಾಟ್ ಅಂದರೆ ಬ್ರೇಕ್ ಪಾಯಿಂಟ್ ಇದೆ ಅಂತಂದು, ಸಾಫ್ಟ್ವೇರ್ ಬ್ರೇಕ್ ಪಾಯಿಂಟ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಈಗ ಇದನ್ನು ರನ್ ಮಾಡೋಣ. ಡೌನ್ಲೋಡ್ ಮಾಡೋಣ ಮೊದಲು. ಡೌನ್ಲೋಡ್ ಮಾಡಿದ್ರೆ ಅದು ರನ್ ಆಗುತ್ತೆ. ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಗಿದೆ. ಈಗ ಇನ್ನೂ ರನ್ ಆಗಿಲ್ಲ ಅಲ್ವಾ? ರನ್ ಬಟನ್ ರಿಸ್ಯೂಮ್ F8 ಬಟನ್ ಒತ್ತಿದ್ರೆ ಅದು ರನ್ ಆಗುತ್ತದೆ. ನಾವು ಫುಲ್ ಫ್ಲೆಜ್ ಆಗಿ ರನ್ ಮಾಡೋಣ. ಈಗ ರನ್ ಮಾಡಿದ್ರೆ ನಮ್ಮ ಬ್ರೇಕ್ ಪಾಯಿಂಟ್ ಹತ್ರ ಬಂದು ನಿಂತಿದೆ. ಈ ಔಟ್ಪುಟ್ಟು ಕನ್ವಲ್ಯೂಷನ್ ಔಟ್ಪುಟ್ಟು 1 4 10 12 9 ಮುಂದಿಂದು 0 ಅಂತ ತೋರಿಸ್ತಾ ಇದೆ. ಇದು ಸರಿಯಾ? ಒಂದು ಸಾರ್ತಿ ನೋಡೋಣ. ಇದಕ್ಕೆ ನಾನು ಆಕ್ಟೇವ್ ಅಂತ ಒಂದು ಓಪನ್ ಸೋರ್ಸ್ ಟೂಲ್, ಮ್ಯಾಟ್ಲ್ಯಾಬ್ದು ಈಕ್ವಲೆಂಟ್ ಓಪನ್ ಸೋರ್ಸ್ ಟೂಲ್ ಬಳಸ್ತಾ ಇದ್ದೀನಿ. ಇಲ್ಲಿ H ಮತ್ತು X ಎರಡು 1 2 3 ಹಾಕಿದ್ದೀನಿ. ಇದನ್ನು ಕನ್ವಲ್ಯೂಷನ್ ಅಂತಂದು ನೋಡ್ತೇನೆ. ಕನ್ವಾಲ್ X, H. ನಿಮಗೆ ಗೊತ್ತಿರೋ ಹಾಗೆ X, H or H, X ಎರಡು ಒಂದೇ ಬರಬೇಕು. ಇದು ಉತ್ತರ 1 4 10 12 9 ಅದು ಬಂದಿದೆ. ಇಲ್ಲಿ ನಮ್ಮದ್ರಲ್ಲೂ 1 4 10 12 9 ಅಂದರೆ ನಮ್ಮ ರಿಸಲ್ಟ್ ಸರಿಯಾಗಿದೆ ಅಂತ. ಈಗ ನಾವು ಪ್ಲಾಟ್ ಮಾಡಬೇಕು. ನೋಡಿ, ಇಲ್ಲಿ ಬ್ರೇಕ್ ಪಾಯಿಂಟ್ ಇರೋದ್ರಿಂದ ಇದರಿಂದ ಆಚೆ ಬಂದಿಲ್ಲ. ನಮಗೆ Y ವ್ಯಾಲ್ಯೂ ಇನ್ನು ಮೆಮರಿಲಿ ಇದೆ. ಪ್ಲಾಟ್ ಮಾಡೋದಕ್ಕೆ ಇಲ್ಲಿ ಟೂಲ್ಸಲ್ಲಿ ಗ್ರಾಫ್ ಅಂತ ಇದೆ. ಗ್ರಾಫ್ ಸಿಂಗಲ್ ಟೈಮ್ ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ 1 ಡೈಮೆನ್ಷನಲ್ ಪ್ಲಾಟ್ ಬರುತ್ತೆ. ನಮಗೆ X ಆಕ್ಸಿಸಲ್ಲಿ ಎಷ್ಟು ವ್ಯಾಲ್ಯೂ ಬೇಕು? ನಮಗೆ ಇರೋದೇ 8 ವ್ಯಾಲ್ಯೂ. 1 2 3 4 5 6 6 ಇದೆ. ನಾವು 6 ವ್ಯಾಲ್ಯೂ ಅಂತಲೇ ಹಾಕೊಂಡಿದ್ದೀವಿ. ಇಲ್ಲ ಅಂತಂದರೆ ಇರುವ ಇಷ್ಟು ಚಿಕ್ಕ ಜಾಗದಲ್ಲಿ ಇಲ್ಲಿ ಬಂದಿದೆ. ಇರುವ ಚಿಕ್ಕ ಜಾಗದಲ್ಲಿ 50 ಪ್ಲಾಟ್ ಬಂದರೆ ನಮಗೆ ನೋಡೋದು ಕಷ್ಟ ಆಗ್ಬೋದು. ಸೊ ಹೀಗಾಗಿ ನಾವು ಬಫರ್ ಸೈಜ್ 6 ಅಂತ. ನಮ್ಮ ಡೇಟಾ ಪಾಸಿಟಿವ್ ಇಂಟೀಜರ್ ಇರೋದ್ರಿಂದ 32 ಬಿಟ್ ಅನ್ಸೈನ್ಡ್ ಇಂಟೀಜರ್ ಅಂತ ಕೊಡೋಣ. 16 ಬಿಟ್ಟು ಕೊಡ್ಬೋದು, 32 ಬಿಟ್ ಅನ್ಸೈನ್ಡ್ ಇಂಟೀಜರ್ ಅಂತ ಕೊಡೋಣ. ಇನ್ಕ್ರಿಮೆಂಟ್ ವ್ಯಾಲ್ಯೂ ನಮಗೆ 1 2 3 ಆ ಥರ ಬೇಕು, ಅದು 1 ಇರಲಿ. ಇಲ್ಲಿ ಈ ಅಡ್ರೆಸ್ಸು ನಮಗೆ ಯಾವ ವೇರಿಯೇಬಲ್ನ ಪ್ಲಾಟ್ ಮಾಡಬೇಕು ಅಂತ. ನಮ್ಮ ಪ್ರೋಗ್ರಾಮ್ ನೋಡಿದ್ರೆ
ನಮ್ಮ ಔಟ್ಪುಟ್ ನಮ್ಮದು ವೈ ಅಲ್ಲಿದೆ, ಇದನ್ನು ವೈ ಅಂತ ಕೊಡೋಣ. ವೈ ಆಫ್ 0 ಅಂತ ಕೊಟ್ಟರು ತೊಂದರೆ ಇಲ್ಲ. ನಂತರ ಪ್ಲಾಟ್ ಲೈನ್ ಅಂತಂದರೆ ಕಂಟಿನ್ಯೂಸ್ ಸಿಗ್ನಲ್ ಬರುತ್ತೆ, ನಮಗೆ ಡಿಸ್ಕ್ರೀಟ್ ಬೇಕು ಇರಲಿ, ಹೀಗಾಗಿ ನಾವು ಬಾರ್ ಅಂತ ಕೊಡೋಣ. ಇಲ್ಲಿ ಬಾರ್. ಡಿಸ್ಪ್ಲೇ ಡೇಟಾ ಸೈಜ್ ಅಲ್ಲಿ 6 ಇದೆ, ಇಲ್ಲೂ 6 ಅಥವಾ 7 ಕೊಡೋಣ. 6 ಗ್ರಿಡ್ ಅಂದರೆ ನಮಗೆ ವರ್ಟಿಕಲ್ ಹೊರಿಜಾಂಟಲ್ ಲೈನ್ ಬೇಕಾ ಬೇಡ. ಸ್ಯಾಂಪಲ್ ಡಿಲೇ ಸ್ಯಾಂಪಲ್ ಅಂತ ಇರಲಿ, ಡಿ ಸಿ ವ್ಯಾಲ್ಯೂ ಸೆಟ್ ಫಾರ್ 0 ಇಷ್ಟೇ ಇರಲಿ. ಇಷ್ಟು ಕೊಟ್ಟು ಓಕೆ ಅಂತ ಕೊಟ್ಟರೆ ನಮಗೆ ಇಲ್ಲಿ ಔಟ್ಪುಟ್ ಸ್ಯಾಂಪಲ್ ಪ್ಲಾಟ್ ಬರ್ತಾ ಇದೆ. ಸ್ಯಾಂಪಲ್ 0 1 ಸ್ಯಾಂಪಲ್ 1 4 ಇದೆ, ಸ್ಯಾಂಪಲ್ 2 10 ಇದೆ, ಮತ್ತು 8 ಇದು 10, ಸ್ಯಾಂಪಲ್ 3 12 ಇದೆ, ಸ್ಯಾಂಪಲ್ 4 9 ಇದು 9, ಸ್ಯಾಂಪಲ್ 5 ಇಲ್ಲಿ ಬರಬೇಕು, ಅದು 0 ಇದೆ. ಸೊ ಇದು ಈ ಥರ ನಾವು ಯಾವುದೇ ಇದನ್ನು ಪ್ಲಾಟ್ ಮಾಡಬಹುದು. ನಾವು 2 ಬೇಕಾದರೆ ಇಲ್ಲಿ ಇನ್ನೊಂದು 2 ಪ್ಲಾಟ್ ಮಾಡ್ಬೋದು. ಸಿಂಗಲ್ ಟೈಮ್ ಡಬಲ್ ಟೈಮ್ ಎರಡನ್ನು ಇದು ಮಾಡಿಕೊಂಡು 2 ಪ್ಲಾಟನ್ನು ಒಟ್ಟಿಗೆ ಪ್ಲಾಟ್ ಮಾಡ್ಬೋದು. 3 ಡೈಮೆನ್ಷನಲ್ ಪ್ಲಾಟ್ ಮಾಡ್ಬೋದು. ಹಾಗೆಯೇ ಫೋರಿಯರ್ ಟ್ರಾನ್ಸ್ಫಾರ್ಮ್ದು ಮ್ಯಾಗ್ನಿಟ್ಯೂಡ್ ಹಾಗೂ ಫೇಸನ್ನು ಸಪರೇಟ್ ಆಗಿ ಪ್ಲಾಟ್ ಕೂಡ ಮಾಡಬಹುದು. ಸೊ ಇಂದಿನ ಈ ಸಂಚಿಕೆಯಲ್ಲಿ ನಾವು ಕನ್ವಲ್ಯೂಷನ್ಗೆ ಒಂದು ಕೋಡ್ ನೋಡಿದ್ವಿ, ಸಿಂಪಲ್ ಕೋಡ್. ಅದನ್ನು ಕೋಡ್ ಕಾಂಪೋಸರ್ ಸ್ಟುಡಿಯೋಲಿ ಹೇಗೆ ಬ್ರೇಕ್ ಪಾಯಿಂಟ್ ಹಾಕುವುದು ಅಂತ ನೋಡಿದ್ವಿ, ಹಾಗೂ ಪ್ಲಾಟ್ ರಿಸಲ್ಟ್ಗಳನ್ನು ಹೇಗೆ ಪ್ಲಾಟ್ ಮಾಡೋದು ಅಂತ ನೋಡಿದ್ವಿ. ಮುಂದಿನ ಕಂತಿನಲ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್, ಡಿಸ್ಕ್ರೀಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಬಗ್ಗೆ ನೋಡೋಣ. ಧನ್ಯವಾದಗಳು.